ಎಲ್ಲರಿಗೂ ಜಾನು ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಈ ಸತಿ ಈ ಥರ ಮಾಡಿದ್ದೆ. ಫಸ್ಟಿಗೆ ನಾನು ಈ ಥರ ಪುಟ್ಟ ಲಕ್ಷ್ಮಿನ ಅಭಿಷೇಕ ಮಾಡಿ ಪಂಚಾಮೃತದಿಂದ ಆಮೇಲೆ ಇಟ್ಟು ನಾನು ಅಷ್ಟೋತ್ರ ಮಾಡ್ತೀನಿ. ಅಷ್ಟೋತ್ರ ಮಾಡಲಿಕ್ಕೆ ಈ ಸತಿ ನಾನು ಕುಬೇರ ಕುಂಕುಮನ ಉಪಯೋಗಿಸ್ಕೊಂಡಿದ್ದೆ. ಹಾಗೆ ಈ ಮನೆಯಲ್ಲಿ ಚಿಕ್ಕ ಚಿಕ್ಕದು ಬೀಸೋ ಕಲ್ಲು ಇದೆಲ್ಲ ಇರುತ್ತಲ್ಲ, ಇರಬೇಕು ಅಂತ ಹೇಳ್ತಾರೆ ಅಂತ ಅದನ್ನು ಮತ್ತು 3 ಬಳೆಗಳು, ಕಲರ್ ಬಳೆಗಳು ಚಿಕ್ಕ ಚಿಕ್ಕದು ದೇವಿಗೆ ಅಂತ ಹೇಳಿ ಇಟ್ಟಿದ್ದೆ. ಹಾಗೆ ನಾನು 11 ದಿನಕ್ಕೆ ಮುಂಚೆನೇ ನಾನು ಗೋಧಿ ಹಾಕಿ ಈ ಥರ ಪೈರು ಕೂಡ ಬೆಳೆಸ್ಕೊಂಡಿದ್ದೀನಿ, ಸ್ವಲ್ಪ ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ 2 ಮಣ್ಣಿನ ಮಡಿಕೆ ತೊಗೊಂಡು ಬಂದು ಅದರಲ್ಲೂ ಅಷ್ಟೇ ಈ ಥರ ಪೇಂಟಿಂಗ್, ಗೋಲ್ಡನ್ ಪೇಂಟಿಂಗ್ ಮಾಡಿ ಕುಂದನ್ ಸ್ಟೋನ್ಸು ಪರ್ಲ್ಸ್ ಎಲ್ಲ ಯೂಸ್ ಮಾಡಿ ರೆಡಿ ಮಾಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ, ಹಣ್ಣುಗಳು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೆ. ಆ ಮಡಿಕೆನ ನಾನು ಫ್ಲವರ್ ಹಾಕಿಡೋದಕ್ಕೆ ಯೂಸ್ ಮಾಡಿಕೊಂಡೆ. ಹಾಗೆ ನಾನು ಲಕ್ಷ್ಮೀನಾರಾಯಣ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು, ದೀಪಕ್ಕೆ ಅಲಂಕಾರ. ಅದೇ ಥರ ಒಂದು ಕಡೆಗೆ ಕಚ್ಚೆ ಪಂಚೆ ಉಡಿಸಿ ರೆಡಿ ಮಾಡಿದ್ದೀನಿ, ಇನ್ನೊಂದು ಕಡೆ ಸೀರೆ ಉಡಿಸಿ ರೆಡಿ ಮಾಡಿದ್ದೀನಿ ಈ ಥರ. ಹಾಗೆ ನಮ್ಮ ಪುಟ್ಟ ಲಕ್ಷ್ಮಿಗೆ ಇಲ್ಲಿ ನಾನು ಮೇಯ್ನ್ ಪ್ರಧಾನ ಕಳಶನ ಇದಿಟ್ಕೊಂಡಿದ್ದೀನಿ, ಮುಖವಾಡ ಹಾಕಿ. ಅದಕ್ಕೆ ನಾನು ಎಲ್ಲ ಥರ ಮಡ್ಲಕ್ಕಿ ಎಲ್ಲ ಇಟ್ಟು ಅಷ್ಟೋತ್ರ ಎಲ್ಲ ಹೇಳಿ ನಾನು ಈ ಲಕ್ಷ್ಮಿದು ಇಟ್ಕೊಂಡಿದ್ದೀನಿ. ಹಾಗೆ ತಿಂಡಿಗಳು ಅಷ್ಟೇ ಎಲ್ಲ ನಾವೇ ಮನೆಯಲ್ಲಿ ಮಾಡ್ತೀವಿ, ಹೊರಗಡೆಯಿಂದ ಯಾವುದನ್ನು ತರೋದಿಲ್ಲ. ಹೂವು ಹಣ್ಣು ಬಿಟ್ಟು ತಿಂಡಿಗಳೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು. ಹಾಗೆ ಈ ಲಕ್ಷ್ಮಿ ಬಂದ್ಬಿಟ್ಟು ನಾನು ಮೇಯ್ನಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಕೂದಲು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೀನಿ. ಆ ಕಡೆ ಈ ಕಡೆ ಚಾಮರ ಕೊಟ್ಟು 2 ಬೊಂಬೆಗಳನ್ನ ನಿಲ್ಲಿಸಿದ್ದೀನಿ. ಈ ಬೊಂಬೆಗಳು ಬಂದ್ಬಿಟ್ಟು ಆಯಿಲ್ ಕ್ಯಾನಲ್ಲಿ ಮಾಡೋದು, ನಿಮ್ಗೆ ಆಲ್ಮೋಸ್ಟ್ ಯೂಟ್ಯೂಬ್ಸ್ಗಳಲ್ಲೆಲ್ಲ ಸಿಗುತ್ತೆ, ನೋಡ್ಕೊಂಡು ಮಾಡಿ. ಇಲ್ಲ ಯಾರಿಗಾದ್ರೂ ಇನ್ನೂ ಕ್ಲಿಯರಾಗಿ ಬೇಕು ಅಂತ ನಾನು ತೋರಿಸ್ತೀನಿ. ಅದೇ ಥರ ತಾಮ್ರದ ಚೊಂಬಿಗೆ ಗೋಲ್ಡನ್ ಪೇಪರ್ ಹಾಕಿ ಕುಂದನ್ಸ್ ಎಲ್ಲ ಹಾಕಿ ಲಕ್ಷ್ಮಿ ಕಡೆಯಿಂದ ಕಾಯಿನ್ ಬರೋ ಥರ ಮಾಡಿದ್ದೆ. ಇದು ಒಟ್ಟು ನಾನು 6 ಗೊಂಬೆಗಳನ್ನ ಮಾಡಿದ್ದೆ. ಅದರಲ್ಲಿ 2ಕ್ಕೆ ಡೋಲು, 2ಕ್ಕೆ ಚಾಮರ, ಇನ್ನೆರಡಕ್ಕೆ ಈ ಥರ ಹಣ್ಣು ಹೂವು ಕೊಟ್ಟು ನಿಲ್ಲಿಸಿದ್ದೆ. ಹಾಗೆ ಬಾಳೆಕಂದಿಗೂ ಅಷ್ಟೇ ಮಾಮೂಲಿ ಪೈಪ್ ಬರುತ್ತಲ್ಲ, ಪ್ಲಾಸ್ಟಿಕ್ ಪೈಪ್ಗೆ ಸ್ವಲ್ಪ ಸಿಮೆಂಟ್ ಹಾಕಿ ಫಿಲ್ ಮಾಡಿಕೊಂಡು ಬಾಳೆಕಂದು ಹಾಗೆ ಜೋಳದ ತೆನೆ ಕೂಡ ಇಟ್ಟಿದ್ದೆ. ಅದ್ರ ಜೊತೆಯಲ್ಲಿ ನಾನು ಬಾಳೆಗೊನೆ ನಾನೇ ಮಾಡಿದ್ದು, ಅದನ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಇನ್ ಪ್ಲೇಸು ಸ್ವಲ್ಪ ಬ್ಲ್ಯಾಂಕಾಗಿ ಕಾಣ್ತಿತ್ತು ಅಂತ ಆ ಥರ ಹೂವದ ಡೆಕೋರೇಷನ್ ಮಾಡಿದ್ದೆ. ನಾನು ಅರ್ಶಿನ ಕುಂಕುಮಕ್ಕೆ ಪ್ರತಿ ಸತಿನೂ ಅಷ್ಟೇ ಪುಳಿಯೋಗರೆ ನೈವೇದ್ಯ ಕೊಡ್ತೀನಿ ಸಾಯಂಕಾಲದ ಸಮಯದಲ್ಲಿ. ಆದರೆ ಅದು ಮಳೆ ಬರ್ತಾ ಇರೋ ಕಾರಣಕ್ಕೆ ಅವ್ರಿಗೆ ಜೊನ್ನೆಲಿ ಕೊಟ್ಟರೆ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅಂತ ಬಾಕ್ಸ್ ಬುಕ್ ಮಾಡಿದ್ದೆ. ಹಾಗೆ ಎಲೆ ಅಡಿಕೆ, ₹1 ಕಾಯಿನು, ಬಾಳೆಹಣ್ಣು, ಜಾಕೆಟ್ ಬಟ್ಟೆ, ಹಾಗೆ ಬಳೆಗಳು. ಈ ಸತಿ ನಾನು ಸ್ವಲ್ಪ ತಟ್ಟೆಲಿಟ್ಟು ಕೊಡೋಣ ಅಂತ ಒಂದಿತ್ತು, ಹಾಗಾಗಿ ಈ ತಟ್ಟೆನೂ ಕೂಡ ತೊಗೊಂಡಿದ್ದೆ. ತಟ್ಟೆಲಿಟ್ಟು ತೆಂಗಿನಕಾಯಿ ಇಟ್ಟು ಇಷ್ಟನ್ನು ಕೂಡ ನಾನು ತಾಂಬೂಲ ಬರೋ ಮುತ್ತೈದೆಯರಿಗೆಲ್ಲ ಕುಂಕುಮಕ್ಕೆ ಕೊಡೋಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೆ. ಹಾಗೆ ಇದು ಹೇಳಿದ್ನೆಲ್ಲ ಖಾಲಿ ಪ್ಲೇಸ್ ಇತ್ತಂತ ಇದೊಂದು ಪ್ಲಾಸ್ಟಿಕ್ ಹೂವು ತಂದು ಮಾಡಿದ್ದೆ. ಇನ್ನು ಅಲ್ಲಿ ಬಂದ್ಬಿಟ್ಟು ನಾರ್ಮಲಿ ನಮ್ಮ ಹಿತ್ತಾಳೆದಿದ್ರೊಳಗಡೆ ಇಟ್ಟು ಒಂದು ದೀಪ ಹಚ್ಚಿದ್ದೀನಿ. ಇದಿಷ್ಟು ಬಂದ್ಬಿಟ್ಟು ನಮ್ಮ ಡೆಕೋರೇಷನ್ನು. ಇನ್ನು ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದು ಏನಾದರೂ ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಇನ್ನೊಂದು ಸತಿ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಆಗಿತ್ತು. ಇನ್ನೂ ಡೆಕೋರೇಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.